ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದಿಶಾಂತ್ ವ್ಲಾಗ್. ನಾನು ನಿಮ್ಮ ಕವಿತಾ. ಈ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ, ನಮ್ಮ ಮನೇಲಿ ಲಕ್ಷ್ಮಿ ಹೇಗೆ ನೆಲೆಸೋದಕ್ಕೆ ನಾವೇನು ಮಾಡಬೇಕು, ಏನು ಮಾಡಬಾರ್ದು, ಮತ್ತು ಮನೆಯವ್ರಿಗೆ ಅಭಿವೃದ್ಧಿ ಹೊಂದೋದು ಹೇಗೆ, ಒಳ್ಳೆಯದಾಗೋದು ಹೇಗೆ, ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಮೊದಲನೇದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈ ವಿಡಿಯೋದಲ್ಲಿ ನಾವು ಮನೆಯಲ್ಲಿ ಲಕ್ಷ್ಮಿ ನೆಲೆಸಲು ಮತ್ತು ಮನೆಯ ಅಭಿವೃದ್ಧಿಗೆ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳ್ಕೊಳೋದಾದರೆ, ಮೊದಲು ಏನು ಮಾಡಬಾರ್ದು ಅನ್ನೋದನ್ನು ತಿಳ್ಕೊಳ್ಳೋಣ. ಮನೆಯವರು ಹೊರಗಡೆ ಹೊರಟಾಗ ಕಸ ಗುಡಿಸ್ಬಾರ್ದು. ಎಲ್ಲಿಗಾದರೂ ಹೊರಟಿದ್ರೆ ಕಸ ಗುಡಿಸ್ಬೇಡಿ. ಅವ್ರ ಎದುರುಗಡೆ ಬೆಡ್ ಮೇಲೆ ಕೂತು ಊಟ ಮಾಡಬೇಡಿ. ಯಾರ ಬಳಿಯೂ ಹುಣಸೆ ಹಣ್ಣು ಫ್ರೀಯಾಗಿ ತಗೋಬೇಡಿ. ಮತ್ತು ಉಪ್ಪನ್ನು ಸಂಜೆಯ ವೇಳೆ ಮನೆಗಂತೂ ತರಲೇಬಾರ್ದು. ಎಲೆ ಅಡಿಕೆಯನ್ನು ಸಂಜೆ ವೇಳೆ ಯಾರಾದರೂ ಕೇಳಿದರೆ ಆಚೆ ಕಡೆ ಕೊಡಬೇಡಿ. ಯಾರಾದರೂ ಸಂಜೆ ವೇಳೆ ನೀರನ್ನು ಕೇಳಿದರೂ ಕೂಡ ಪೂರ್ತಿಯಾಗಿ ಮಾಡಿ ಕೊಡಬೇಡಿ. ಅವ್ರಿಗೆ ಒಂದು ಕಾಲು ಭಾಗನಾದರೂ ಕಡಿಮೆ ಮಾಡಿಕೊಡಿ. ಸಂಜೆ ದೀಪ ಹಚ್ಚಿದ ನಂತರ ಮನೆಯಿಂದ ಆಚೆ ಕಸನ ಹಾಕಬೇಡಿ. ಹೊರಗಡೆ ಹೊರಟವ್ರನ್ನ ಎಲ್ಲಿ ಹೊರಟಿದ್ದೀರಾ ಅಂತ ಕೇಳಬೇಡಿ. ಗೃಹಿಣಿಯರು ಮೇನಾಗಿ ಹಣೆಯಲ್ಲಿ ಕುಂಕುಮ ಇರದೆ ಯಾವತ್ತೂ ಇರಬೇಡಿ. ಮತ್ತು ಸಂಜೆ 5 ಗಂಟೆ ನಂತರ ತಲೆ ಬಾಚಬೇಡಿ. ಕಳಸದಲ್ಲಿ ಎಲೆ ಬಾಡೋವರೆಗೂ ಬಿಡಬೇಡಿ. ಒಣಗಿದ ಹೂವನ್ನು ದೇವ್ರ ಫೋಟೋ ಅಥವಾ ಮೂರ್ತಿಗಳಿಗೆ ಇಡಬೇಡಿ. ಅನ್ನವನ್ನೇ ಆಗಲಿ ಹಣಕ್ಕೆ ಆಗಲಿ ಅಗೌರವ ಯಾವತ್ತೂ ತೋರಿಸ್ಬೇಡಿ. ಇನ್ನು ಏನು ಮಾಡಬೇಕು ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಹೋಗ್ಬಿಟ್ಟು ಗ್ಯಾಸ್ ಹಚ್ಚೋದ್ರ ಬದಲು ಮುಖ ತೊಳೆದು ಕಸ ಗುಡಿಸ್ಕೊಂಡು ಗ್ಯಾಸ್ ಸ್ಟವನ್ನು ಆನ್ ಮಾಡಿ. ಮನೆಯವರು ಬೆಳಗ್ಗೆ ತಿಂಡಿ ತಿನ್ನೋದು ಕೂಡ ಕಸ ಗುಡಿಸಿದ ನಂತರನೇ ಮಾಡಿ. ಕೂದಲನ್ನು ಕಟ್ಟಿಯೇ ದೇವ್ರ ಪೂಜೆ ಮಾಡಬೇಕು. ಲಕ್ಷ್ಮೀ ದೇವರ ಆರಾಧನೆ ಮಾಡೋಕ್ಕೂ ಮುಂಚೆನೇ ವೆಂಕಟೇಶ್ವರನ ಆರಾಧನೆ ಮಾಡಬೇಕು. ಪ್ರತಿ ಶುಕ್ರವಾರ ನಿಮಗೆ ಆದೆ ಅಂದರೆ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿಯನ್ನು ಪಠಿಸಿ. ಪ್ರತಿದಿನವೂ ವಿಷ್ಣು ಸಹಸ್ರ ನಾಮಾವಳಿ ಕೇಳಿ ತುಂಬ ಒಳ್ಳೆಯದಾಗುತ್ತೆ. ಪೂಜೆ ಸಮಯದಲ್ಲಿ ಜಗಳ ಕೋಪ ಮಾಡ್ಕೋಬೇಡಿ. ಒಳ್ಳೆಯ ಸಕಾರಾತ್ಮಕ ಮಾತುಗಳನ್ನು ಆಡಿ ಮತ್ತು ಒಳ್ಳೆಯ ಚಿಂತನೆ ಮಾಡಿ. ಅಡುಗೆ ಮನೆಯನ್ನು ಅಡುಗೆ ಮಾಡಿದ ನಂತರ ಯಾವಾಗಲೂ ಸ್ವಚ್ಛವಾಗಿಡಿ. ಮತ್ತು ಮನೆಯ ಬೀರುವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಬರೋ ಥರ ಮಾಡಿ. ಮನೆಯಲ್ಲಿ ಸದ್ದು ಮಾಡುವ ಗಡಿಯಾರವನ್ನೇ ಬಳಸಿ. ಸಂಜೆ ವೇಳೆ ಕೂಡ ಆಚೆ ಕಸ ಗುಡಿಸಿದ ನಂತರ ರಂಗೋಲಿಯನ್ನು ಹಾಕಲೇಬೇಕು. ಮನೆಯ ಹೊಸ್ತಿಲಿಗೆ ಪ್ರತಿದಿನವೂ ಅರಿಶಿನ ಕುಂಕುಮವನ್ನು ಇಟ್ಟು ಪೂಜೆ ಮಾಡಲೇಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ, ಹೆಲ್ಪ್ಫುಲ್ ಆಗುತ್ತೆ ಅಂತಂದೇಳಿ ಅಂದ್ಕೊಂಡಿದ್ದೀನಿ. ಆದಷ್ಟು ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಪಾಲಿಸಿ. ಥ್ಯಾಂಕ್ ಯು.